ನಾನು ನಮ್ಮಪ್ಪ ಊಟ ಮಾಡ್ಕೊಂಡು ಹೊರಟ್ವಿ. ಊಟ ಎರಡೆರಡು ಪರೋಟ ತಿಂದ್ವಿ ಗುರು. ಅಷ್ಟಕ್ಕಷ್ಟೇ ನಮಗೆ ಊಟ ಸೆಟ್ ಆಗಲ್ಲ. ಇನ್ನೇನು ಮಾಡೋದು, ಕಸ್ಟಮರ್ ಬೇರೆ ಫೋನ್ ಮೇಲೆ ಫೋನು ಮಾಡ್ತಾಯಿದ್ರು. ನಮ್ಮಪ್ಪ ಇನ್ನೂ ಟೈರು ಆರಿಲ್ಲ, ನಿಧಾನಕ್ಕೆ ಹೋಗೋಣ ಅಂತಂದರು. ಇಲ್ಲ ನಡಿಯಪ್ಪ, ಏನಾಗಲ್ಲ ಅಂದ್ಕೊಂಡು ಹಂಗೆ ಮುಂದೆ ಹೊರಟೆ. ಅಲ್ಲಿಂದ ಬಂದವನೇ ಸೀದಾ ಮಂಜೇರಿ ಅಂತ ಊರು ಬರುತ್ತೆ ಒಂದು ಕೇರಳದಲ್ಲಿ, ಅದು ಒಂದು ದೊಡ್ಡ ಸಿಟಿ. ಆ ಮಂಜೇರಿ ಔಟ್ರಿಂಗ್ ರೋಡಲ್ಲಿ ಹೋಗ್ತಾಯಿದ್ದೆ ಗುರು. ನಂದು ಟೈರೆಲ್ಲ ಫುಲ್ಲು ಹೀಟ್ ಬಂದಿತ್ತು. ಅದರಲ್ಲಿ ಬೇರೆ ಕಸ್ಟಮರು ಎಲ್ಲಪ್ಪ ಬರಲೇ ಇಲ್ಲ ಅಂತ ಫೋನ್ ಮಾಡುತ್ತಾಯಿದ್ರು. ಅಲ್ಲಿಂದ ಸೀದಾ ಮಂಜೇರಿ ದಾಟ್ತವನೇ ಮಲ್ಲಾಪುರಂ ಬಂದೆ ಗುರು. ಏನು ಸಿಕ್ಕಾಪಟ್ಟೆ ಜಾಮು ಗುರು, ರೋಡೆಲ್ಲ ಗೊತ್ತಲ್ಲ ಕೇರಳ ರೋಡು. ಅಂತೂ ಇಂತೂ ನಾನು ಫಸ್ಟ್ನೇ ಪಾಯಿಂಟಿಗೆ ಅನ್ಲೋಡ್ ಮಾಡೋಕ್ಕೆ ಬಂದೆ. ಅವರೇನೋ ನಮಾಜ್ಗೆ ಹೋಗಿದ್ರಂತೆ. ಅವರು ಇನ್ನೇನು ಮಾಡಿ ನಮಾಜ್ ಮಾಡ್ಕೊಂಬಂದರು. ಅಷ್ಟೊತ್ತಿಗೆ ಅದು ಅನ್ಲೋಡ್ ಮಾಡಿ ಸೆಕೆಂಡ್ನೇ ಪಾಯಿಂಟ್ಗೆ ಹೋದೆ. ನೋಡಿ ಕೇರಳದಲ್ಲಿ ದನಗಳನ್ನೆಲ್ಲ ಯಾವ ಥರ ಇದ್ದಾರೆ, ಇದೆಲ್ಲ ಕಸಾಯಿ ಖಾನೆಗೆ ಹೋಗೋದು. ನನಗಂತೂ ಇದನ್ನೆಲ್ಲ ನೋಡಿ ಬೇಜಾರಾಯಿತು. ಅಷ್ಟು ಮುದ್ದಾಗಿರೋದು ಕುಯ್ತಾರಲ್ಲ ಅಂತ. ಇನ್ನೇನು ಮಾಡೋಕ್ಕಲ್ಲ, ನಮ್ಮೂರಲ್ಲ ನಾವೇನು ಹೇಳೋಕ್ಕಾಗಲ್ಲ ಅಂದ್ಕೊಂಡು ಹಂಗೆ ಮುಂದೆ ಹೊರಟೆ ಗುರು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಅನ್ಲೋಡ್ ಮಾಡೋರು ಜೊತೆಗೆ ಬರ್ತಾವ್ರೆ. ನಂದು ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಫಾಲೋ ಮಾಡಿ.